ನಿನಗೆ ಹಿಂಗಾಗಿ ನಿನ್ನ ನೋಡ್ರಿ. ಹೌದು, ಒಬ್ಬರು ಬದ್ದಲ ಮಾತಾಡಿದಾಗ ಖುಷಿ ಪಡಬೇಕು. ಹೌದು. ನಾವೇನು ಬೇರೆ ಮಾತಾಡೇವ್ರಿ. ನಾ ಹೇಳ್ತಾನ ಕೇಳಲ್ಲ. ಓಕೆ. ಯಾಕೆ ಖುಷಿ ಪಡಬೇಕಂತ ಕೇಳಿದ್ರ ಮೊದಲು ಶಿಕ್ಷಣ ಮೂಲ ಅಂತ ಹೇಳ್ತಾರ. ಮೊದಲ ಶಿಕ್ಷಣ ಮೂಲ. ಶಿಕ್ಷಣ ಮನುಷ್ಯನಿಗಿತ್ತಂದ್ರ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ರು. ಏನತ್ರಿಪ್ಪ? ಹೇಳಿ ಎದ್ದೇಳಿ ಅಂತ ಹೇಳಿದ್ರು. ಹೇಳಿ ಎದ್ದೇಳಿ. ಶಿಕ್ಷಣಕ್ಕೆ ಮೊದಲು ಮಹತ್ವವನ್ನು ಕೊಡ್ರಿ ಅಂತ ಹೇಳ್ತಾರ ಅವ್ರು. ಅಂದ್ರೆ ಈ ಮಾತು ಯಾಕೆ ಹೇಳಿದೆ ಅಂದ್ರೆ ನಿನಗೆ ಶಿಕ್ಷಣ ಕಡಿಮೆ ಅದ, ಸಂಸ್ಕಾರ ಕಡಿಮೆ ಅದ. ಶಿಕ್ಷಣ ಕಡಿಮೆ ಅದ, ಸಂಸ್ಕಾರ ಕಡಿಮೆ ಅದ. ಹೆಂಗತ್ತ ಕೇಳ್ರಿ. ಹೆಂಗ್ರಿಪ್ಪ? ಸಾಲಿ ಕಲಿಲಾರ್ದಂತ ಇವನಂತ ಒಬ್ಬ ಹುಡುಗ ಬಸ್ ಸ್ಟ್ಯಾಂಡ್ ಹೋಗಿ ಊರಿಗೆ ಹೋಗ್ಬೇಕಾಗಿತ್ತಂದ್ರೆ 10 ಮಂದಿನ ಕೇಳಿ ಹತ್ತಾನ ಬಸ್ಸ. ಹೌದಪ್ಪ, ಹೌದು. ಅದೇ ಒಬ್ಬ ವಿದ್ಯಾವರ್ಧಕ ಹುಡುಗಿತ್ತಂದ್ರ ಅವೇನ್ ಮಾಡ್ತಾನಿಪ್ಪ? ಪಟಕನ ಬಸ್ ಹತ್ತಾನ. ಹೌದು. ಯಾವ ಊರಿಗೆ ಹೋಗ್ಬೇಕಾಗೈತಿ ಆ ಊರಿಗೆ ಹೋಗುವಂತ ಬಸ್ ಹತ್ತಿ ಜಲ್ದಿನ ತನ್ನ ಊರು ಮುಟ್ತಾನ. ಹೌದಲ್ಲಿಪ್ಪ. ನಾ ನಿನಗೊಂದು ಮಾತು ಕೇಳ್ತೀನಿ. ಏನಿಪ್ಪ? ಸಾಲಿ ಕಲ್ತವಂಗ ಸಾಲಿ ಕಲಿಲಾರ್ದ ನಿನ್ನಂತ ದಡ್ಡಿಗೆ ಏನು ವ್ಯತ್ಯಾಸ ಐತಿ ಮೊದಲು ಹೇಳ ನನಗ. ನಗಬೇಡ ಎಬಡಿಗತ್ತೆ. ಅಲ್ಲಿ ಎಟ್ಟರ ಶಾಣೆ ಆದಿರತ್ನ. ಯಾಕ ನೀವು ಸಾಲಿ ಕಲ್ತಾವ್ರು ಇದು ಗೊತ್ತಿಲ್ಲ ನಿಮಗ? ಅದೇ ಏನು ಗೊತ್ತದ ಅದನ್ನ ಹೇಳ ನನಗ. ಸರ ನಿಮ್ಗೊಂದು ಮಾತು ಹೇಳ್ತೀನಿ ನಾನು. ಏನ? ಸಾಲಿ ಕಲ್ತವಂಗ ಸಾಲಿ ಕಲಿಯಲ್ದವಂಗ ಏನ್ ವ್ಯತ್ಯಾಸ ಅಂತಂದ್ ಬಾಳ್ ಚಂದ ಕೇಳಾಕತ್ತೀರಿ. ಕೇಳಾಕತ್ತೀನಲ್ಲ. ಕೇಳ್ರಿ. ಏನ? ಸಾಲಿ ಕಲಿಲಾರ್ದಂತ ಸಾಲಿ ಕಲಿಲಾರ್ದಂತವ ನಮ್ಮಂತ ದನ ಕಾಯವ, ನಮ್ಮಂತ ಮಬ್ಬವ. ಹೌದ? ದಡ್ಡಂತ ಮನುಷ್ಯ ಏನ್ ಮಾಡ್ತಾನ್ರಿ? ಏನ್ ಮಾಡ್ತಾನ? ಮೂಗ್ನ್ಯಾಗ ಸುಂಬಳ ಬತ್ತಂದ್ರ ಸುಂಬಳ ತಗದ್ ಸ್ವಟ್ನ ನೆಲಕ್ ಹೋಗಿತ್ತಾನ. ಏನ್ ಮಾಡ್ತಾನು? ಹೂನ ಅದ ಸಾಲಿ ಕಲ್ತ ಮನುಷ್ಯ ಏನ್ ಮಾಡ್ತಾನ್ರಿ? ಏನ್ ಮಾಡ್ತಾನ? ಮೂಗ್ನ್ಯಾಗ ಸುಂಬಳ ಬತ್ತಂದ್ರ ಬೇತ್ಲೆ ಕಿಶಾಕ್ ಕೈ ಹಾಕಿ ಕವಸ್ತ್ರ ತಗೊಂಡ್ ಕವಸ್ತ್ರ ವರ್ಷೋದ್ ಮತ್ ಕಿಶಾ ಹಾಕೋತಾನ. ಇದ್ರಾಗ ಏನ್ ಸುಂಬಳ ಕಿಶಾಗ್ ಇಟ್ಕೋತಿರೋ ನೆಲಕ್ ಹೋಗಿತಿರೋ ಒಗಿರ್ ನೀವ. ಹೆಂಗ್ ಮಾಡ್ತಾರ ಮುದಕ್ಕೆ? ಅದಕ್ಕ ಜ್ಞಾನಿಗಳು ಒಂದು ಮಾತು ಹೇಳ್ಯಾರಿ. ಏನತ್ತ? ಸಾಲಿ ಕಲ್ತವ ಸಂಧ್ಯಾಗತ್ತ, ಎಮ್ಮಿ ಕಾದವ ಮಂದ್ಯಾಗತ್ತ. ನಿನಗೆ ಈಗ ಮಾತಾಡಲ್ಲ, ಶಿಕ್ಷಣ ಬದ್ದಲ್ ಈ ಮುಂದಿನ ಸಂಧಿ ಮಾತಾಡ್ತೀನಿ. ಅದಕ್ಕೊಂದು ಕ್ಯಾಲಿ ಹಾಡಿ. ನಮ್ಮ ಬಸವಣ್ಣವರು ಜಗತ್ತದಾಗ ಏನ ದಾನ ಶ್ರೇಷ್ಠದೋ ಧರ್ಮ ಶ್ರೇಷ್ಠ ಅಂತಕ್ಕಂತ ಒಂದು ವಿಷಯನ್ನ. ಈ ವಿಷಯ ಬ್ಯಾಡ್ರಿ, ನಾ ಹೇಳೇ ಇಡ್ರತ್ನ. ಯಾವ್ದ? ಏನ್ ಚಿಕನ್ ಶ್ರೇಷ್ಠ ಏನ್ ಮಟನ್ ಶ್ರೇಷ್ಠ? ಇದೇ ಗುಂಗನೆ. ಹೌದು, ಅವ್ರು ಹೇಳ್ಯಾರ ದೈವವೇ ದೇವರ ದೈವವೇ ತಾಯಿ ತಂದೆ ಅಂತ ಹೇಳ್ಯಾರ. ಈ ವಿಷಯನ ಇಟ್ಟದ ಸರ್ಜೋಡಿ ಸಹ ಕಲಾವಿದ್ರು ಯಾವ್ದು ಹಿಡ್ಕೋತಾರ ಹಿಡ್ಕೊಲಿಪ್ಪ, ಬಿಟ್ಟ ಪಾಲ ನಮಗಿರ್ಲಿ ಅಂತಕ್ಕಂತ ಮಾತನ್ನ ಹೇಳಿ 4 ನೋಡಿ ಕ್ಯಾಲಿ ಹಾಡಿ ಸರ್ಜೋಡಿ ಸಹ ಕಲಾವಿದ್ರು ಪಾಳೆ ಹೊಕ್ಕದಿಪ್ಪ. ಹೊಕ್ಕದ್ ಹಲೋ ಅದಕ್ಕೆ ಬಸವಣ್ಣ ಒಂದ ಬೀರ್ ದೇವರ ಮ್ಯಾಲ ಇದೇ ಗ್ರಾಮದ ಯಾದಗೂಡು ಊರು ಬದ್ದಲ್ಲ ಭಕ್ತಿ ಸ್ವರೂಪವಾಗಿ 4 ನೋಡಿ ವರ್ಣನೆ ಮಾಡಿ ಕ್ಯಾಲಿಯನ್ನು ಹಾಡ್ತಾರ. ಹೌದು, ದಯವಿಟ್ಟು ತಪ್ಪಾದ್ರ ಕ್ಷಮೆ ಇರಲಿ. ಅವ್ರ ಚರಿತ್ರೆ ಹಾಡುವಟ್ಟ ತಾಕತ್ ನಮಗಿಲ್ಲ. ಆದ್ರೂ ಕೂಡ ಯಾದಗೂಡು ಊರು ಬದ್ದಲ್ಲ ಅವನ ಅಣ್ಣ ಉಂಡಿ ಅಂದ್ರೆ ಒಂದು 4 ನೋಡಿ ಹಾಡ್ಬೇಕಾಗ್ತದ. ಯಾದಗೂಡು ಊರು ಬದಲ ಒಂದು 4 ನೋಡಿ ಕ್ಯಾಲಿ ಹಾಡ್ತೀವಿ. ದಯವಿಟ್ಟು ತಪ್ಪಾದ್ರ ಕ್ಷಮೆ ಇಲ್ಲ. ತಮ್ಮಲ್ಲಿ ವಿನಂತಿ ಕೇಳ್ಕೊಂಡು ಕ್ಯಾಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಓಕೆ. ಹಲೋ ನಂಬಿಗಿ ಇಟ್ಟು ಹಂಬಲದಿಂದ ಬಂದಾರೋ ಭಕ್ತರ ಬೀರೇಶ್ವರಗ ಭಕ್ತಿಲಿ ದುಡದರ ಬಾಳೆಲ್ಲ ಬಂಗಾರ ಬಾಳೆಲ್ಲ ಬಂಗಾರ
ಯಾದಗೂಡ